ಆದರೂ 15ನೇ ವರ್ಷ ನೋಡ್ತೇವೆ, ಆತನು ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದೃಶ್ಯನಾದ ದೇವರ ಪ್ರತಿರೂಪನು ಪ್ರತಿಯೊಂದು ಸೃಷ್ಟಿಗೆ ಜ್ಯೇಷ್ಠನೂ ಆಗಿದ್ದಾನೆ. ಈ ಯೇಸು ಏಕೈಕ ದೇವರು ಅಂತ ಹೇಳೋರು ಒಂದು ಈ ವಾಕ್ಯ ಅವ್ರಿಗೆ ಇಂಥ ಈ ಸುಳ್ಳು ಬೋಧಕರಿಗೆಲ್ಲ ಕೆಲವು ವಾಕ್ಯಗಳು ಮಾತ್ರ ಬಹಳ ಇಷ್ಟ. ಅವಾಗ ಆ ವಾಕ್ಯಗಳು ರಿಪೀಟ್ ಮಾಡ್ತಾ ಇರ್ತಾರೆ. ಈ ವಾಕ್ಯ ಹಾಕ್ತಾ ಇರ್ತಾರೆ, ಯೇಸು ಪ್ರತಿರೂಪನು ಇಮೇಜ್ ಆಫ್ ಗಾಡ್ ಅಂತ ಹೇಳ್ತಾರೆ. ಇಮೇಜ್ ಅಂದ್ರೆ ಅರ್ಥ ಏನಿದೆ? ಇಮೇಜ್ ಅಂದ್ರೆ ಅರ್ಥ ನಾವು ನೋಡ್ತೇವೆ ಎ ವಿಜುವಲ್ ರಿಪ್ರೆಸೆಂಟೇಷನ್. ಅದಕ್ಕೆ ನಾವೇನು ಇಂಗ್ಲೀಷಲ್ಲಿ ಎಲ್ಲೆಲ್ಲ ಗೂಗಲ್ ಸರ್ಚ್ ಮಾಡಬೇಕಾಗಿಲ್ಲ. ಇಲ್ಲಿ ನಮ್ಮ ಕನ್ನಡ ಬೈಬಲಲ್ಲೇ ನಮ್ಗೆ ಹೇಳ್ತಾನೆ ಇಮೇಜ್ ಅಂದ್ರೆ ಏನು ಹೇಳ್ತಾನೆ. 15ನೇ ವರ್ಷದಲ್ಲಿ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಅದೃಶ್ಯನಾದ ದೇವರ ಪ್ರತಿರೂಪನೇ ಕರ್ತನಾದ ಯೇಸು ಕ್ರಿಸ್ತನು. ಅಲ್ಲೂರವರು ಪ್ರಾರ್ಥನೆ ಮಾಡಿದಾಗ ನಮ್ಮ ತಂದೆ ಯಾರು ಅಂತ ಗೊತ್ತಿರಲಿಲ್ಲ, ಪರಲೋಕ ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ತಂದೆ ಯಾರು ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತನು ತೋರಿಸ್ಕೊಟ್ಟನು. ಆತನು ಅದೃಶ್ಯನಾದಂಥ ದೇವರು. ಅದೃಶ್ಯನಾದಂಥ ದೇವರಿಗೆ ಪ್ರತಿರೂಪ ಬರಬೇಕಂದ್ರೆ, ಇಮೇಜ್ ಬರಬೇಕಾದ್ರೆ ಅಲ್ಲಿ ಅದೃಶ್ಯನಾದಂಥ ದೇವರು ಇರಬೇಕು. ಈ ಸುಳ್ಳು ಪಂಗಡದವರು ಯೇಸು ಏಕೈಕ ದೇವರು ಏನು ಹೇಳ್ತಾರೆ ಅಂದರೆ, ತಂದೆ ಖಾಲಿ ಅಂದಂತೆ ಯೇಸು ಬಂದನಂತೆ. ಅಲ್ಲಿ ಯಾವಾಗ ಅಲ್ಲೊಂದು ರೂಪ ಇರುತ್ತೆ, ಅದಕ್ಕೆ ಪ್ರತಿರೂಪ ಇರುತ್ತೆ. ರೂಪ ಖಾಲಿಯಾಗಿ ಪ್ರತಿರೂಪ ಬರಲ್ಲ. ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಪ್ರತಿರೂಪಲ್ಲಿ ನೋಡ್ತೇವೆ. ನಾವು ಕನ್ನಡಿ ಮುಂದೆ ಇಲ್ಲದೆ ನಮ್ಮ ಪ್ರತಿರೂಪ ಕನ್ನಡಿಯಲ್ಲಿ ಕಾಣ್ಬೇಕಾದ್ರೆ ಹೇಗೆ ಕಾಣುತ್ತೆ? ಇವ್ರ ಪ್ರಕಾರ ತಂದೆಯಾದ ದೇವರು ಹೋದನು, ತಂದೆಯಾದವರೇ ಕುಮಾರನಾಗಿ ಬದಲಾದನು. ಇನ್ನು ರೂಪಲ್ಲಿ ಬರ್ತಲ್ಲಿ. ಈ ವಾಕ್ಯ ತಪ್ಪಾಗುತ್ತೆ. ಹಾಗಿದ್ರೆ ಅಲ್ಲಿ ಅದ್ರ ಬದಲಾಗಿ ಅಲ್ಲೇನು ಬರಬೇಕಿತ್ತು? ಈ ಸುಳ್ಳು ಪಂಗಡದ ಪ್ರಕಾರ ಆತನು ಅದೃಶ್ಯನಾದ ದೇವರು ಏನಂತಾರೆ, ಆತನೇ ಮಗನಾಗಿ ಬದಲಾದನು, ಪಾತ್ರ ಚೇಂಜ್ ಮಾಡಿದನು. ಇವರಿಗೆ ನಾಟಕ ಡ್ರಾಮಾಗಳು ನೋಡಿ ದೇವ್ರ ಪಾತ್ರ ಚೇಂಜ್ ಮಾಡ್ತಾನೆ ಅಂತ ಒಂದು ಸುಳ್ಳು ತಲೆಯಲ್ಲಿ ಹೋಗಿದ್ದಾರೆ. ತಂದೆನೇ ಕುಮಾರನೇ ಪರಿಶುದ್ಧಾತ್ಮನಾದ, ಇಂಥ ಸುಳ್ಳು ಬೋಧಕರು ಅನೇಕರಿದ್ದಾರೆ. ಅದನ್ನು ನಂಬುವಂಥವ್ರು ಕೂಡ ಇದೆ. ಎಲ್ಲಿ ವಾಕ್ಯನ ಹೇಳ್ತಂದ್ರೆ, ಅದೃಶ್ಯನಾದ ದೇವರ ಪ್ರತಿರೂಪನು. ಅದೃಶ್ಯನಾದ ದೇವರು ಇದ್ದಾನೆ, ತಂದೆಯಾದ ದೇವರು ಇದ್ದಾನೆ, ಅದಕ್ಕೆ ಪ್ರತಿರೂಪನಾಗಿ ಕರ್ತನಾದ ಯೇಸು ಕ್ರಿಸ್ತನ. ದೇವರ ಸ್ವರೂಪ ಏನು? ಆತ್ಮಸ್ವರೂಪ. ಆತ್ಮಸ್ವರೂಪ ಅಂದರೆ ಎಂದಿಗೂ ಯಾರಿಗೂ ಕಾಣಲ್ಲ. ಒಂದೇ ಸಮಯಕ್ಕೆ ಎಲ್ಲ ಕಡೆ ಜೀವಿಸುವ ಆತನು, ಅದೇ ಸಮಯ ಆತನ ಅದೃಶ್ಯನಾದಂಥ ದೇವರು. ಅದೃಶ್ಯನಾದಂಥ ದೇವರ ಪ್ರತಿರೂಪನಾಗಿ ಕರ್ತನಾದ ಯೇಸು ಕ್ರಿಸ್ತ ಇದ್ದಾರೆ. ಅಲ್ಲಿ ಖಾಲಿಯಾಗಿ ಇಲ್ಲಿ ಪ್ರತಿರೂಪ ಬರಲ್ಲ, ಪ್ರತಿರೂಪ ಅಂತ ಬರೆಯಲ್ಲ, ಇಮೇಜ್ ಅಂತ ಬರೆಯಲ್ಲ. ಏನೇನಕ್ಕೋ ಇಮೇಜ್, ಇಂಗ್ಲೀಷ್ ಅರ್ಥ ಹುಡ್ಕೊಂಥದ್ದು, ಗ್ರೀಕ್ ಅರ್ಥ ಹುಡ್ಕೋರು, ಇಬ್ರಿ ಅರ್ಥ ಹುಡ್ಕೊಂತಾರೆ ಅನೇಕ ಈ ಸುಳ್ಳು ಬೋಧಕರಿದ್ದಾರೆ. ಇಮೇಜ್ ಅಂತ ಪದ, ಪ್ರತಿರೂಪನ ಪದದ ಅರ್ಥ ಆಗಿಲ್ಲ ಅಂದ್ರೆ ಎಂಥ ಸೈತಾನನ ಸುಳ್ಳು ಹೇಳಂತ ಕೆಲಸ ಮಾಡ್ತಾರೆ. ಹೇಗೋ